ಉಪಚುನಾವಣೆ ಕ್ಷೇತ್ರಗಳಲ್ಲಿ ಗೆದ್ದಿರುವ ಕಾಂಗ್ರೆಸ್ ಗೆಲುವಿನ ಅಲೆಯಲ್ಲಿ ಬೀಗ್ತಿದೆ. ಇದೇ ವೇಳೆ ಬಿಜೆಪಿ ಹೀನಾಯ ಸೋಲಿಗೆ ವಿಜಯಪುರ ಶಾಸಕ ಯತ್ನಾಳ್ ಕಾರಣ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಡೆದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. 3ಕ್ಕೆ 3 ಕ್ಷೇತ್ರಗಳನ್ನ ಬಿಜೆಪಿ ಸೋಲಿಸುವ ಮೂಲಕ ಹೀನಾಯ ಪ್ರದರ್ಶನ ದೊರೆತಿದೆ. ಆ ಮೂಲಕ ಬಿಜೆಪಿ ರಾಜ್ಯ ನಾಯಕತ್ವದ ಮೇಲೆ ಪ್ರಶ್ನೆಗಳು ಏಳೋ ಪರಿಸ್ಥಿತಿ ಎದುರಾಗಿದೆ. ಮಾತ್ರವಲ್ಲ, 3 ಕ್ಷೇತ್ರಗಳಲ್ಲಿ ಗೆದ್ದಿರುವ ಕಾಂಗ್ರೆಸ್ ಗೆಲುವಿನ ಅಲೆಯಲ್ಲಿ ಬೀಗ್ತಿದೆ. ಈ ಕುರಿತು ಮಾತನಾಡಿರೋ ವಿಜಯಪುರ ಶಾಸಕ ಯತ್ನಾಳ್, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ವಿಚಾರವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿಯ ಹೀನಾಯ ಸೋಲು ನಿರೀಕ್ಷೆ ಮಾಡಿರಲಿಲ್ಲ. ಒಳ ಒಪ್ಪಂದದಿಂದಾಗಿ ಕರ್ನಾಟಕದ ಬಿಜೆಪಿ ಈ ಸ್ಥಿತಿಗೆ ಬಂದಿದೆ. ವಿಜೇಂದ್ರ ದಿಲ್ಲಿಯಲ್ಲಿ ಹೇಳ್ತಿದ್ದಾರೆ, ಎಲ್ಲಾ ಬಾಗಿಲು ಬಂದಾಗಿ ಒಂದೇ ಬಾಗಿಲು ಇರ್ಲಿದೆ ಅಂತ. ಆದ್ರೆ ಎಲ್ಲಾ ಬಾಗಿಲು ಬಂದಾಗಿದ್ದು ನಮಗೂ ದುಃಖ ಆಗಿದೆ. ವಿಜೇಂದ್ರ ನೇತೃತ್ವದ ಬಿಜೆಪಿಯನ್ನ ಜನ ಒಪ್ಪಿದ್ದಾರಾ ಅನ್ನೋದೇ ಅವರನ್ನೇ ಕೇಳಬೇಕು ಅಂತ ಹೇಳಿದ್ರು. ಏನಾದ್ರೂ ಹೈಕಮಾಂಡ್ ರಾಜ್ಯಕ್ಕೆ ಉಸ್ತುವಾರಿ ಹಾಕುವಾಗ ಯೋಚನೆ ಮಾಡಬೇಕು. ಪ್ರಾಮಾಣಿಕ ಸಂಸ್ಕಾರ ಇದ್ದವರನ್ನ ನೇಮಕ ಮಾಡಬೇಕು. ಅರುಣ್ ಸಿಂಗ್ ಇದ್ರೂ ಯಡಿಯೂರಪ್ಪ ಕುಟುಂಬ ಸಂದೇಶ ವಾಹಕಾಗಿ ಕೆಲಸ ಮಾಡಿದ್ದಾರೆ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದನ್ನ ಜನ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ರು. ಇದು ಸ್ಪಷ್ಟ ಸಂದೇಶ. ಇನ್ನಾದ್ರೂ ಹೈಕಮಾಂಡ್ ಪೂಜ್ಯ ತಂದೆ ಮಗನ ಮೇಲಿನ ವ್ಯಾಮೋಹ ಬಿಡಬೇಕು ಅಂತ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಕ್ಫ್ ವಿಚಾರ ಈಗ ಪ್ರಾರಂಭ ಆಗಿದೆ. ಇನ್ನು ಜನರನ್ನ ಜಾಗೃತ ಮಾಡಬೇಕಿದೆ. ಮಹಾರಾಷ್ಟ್ರದಲ್ಲಿ ವಕ್ಫ್ ಆಧಾರದಲ್ಲೇ ಚುನಾವಣೆ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಬರಲ್ಲ ಅಂತಿದ್ರು. ಉದ್ಧವ್ ಠಾಕ್ರೆ ಔರಂಗಜೇಬ್ನ ಸಮಾಧಿಗೆ ನಮಸ್ಕರಿಸಿ ಬಂದಿದ್ರು. ಅಲ್ಲಿಗೆ ಉದ್ಧವ್ ಠಾಕ್ರೆಯನ್ನ ಮಹಾರಾಷ್ಟ್ರದ ಜನರು ಓಡಿಸಿದ್ದಾರೆ. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಬಿಜೆಪಿ ಉತ್ತಮ ಸಾಧನೆ ತೋರಿದೆ. ಕರ್ನಾಟಕದಲ್ಲಿ ಹೀನಾಯ ಸೋಲಿಗೆ ಪೂಜ್ಯ ತಂದೆ ಮಗನೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ರು.